ವೆಲ್ಕಮ್ ಟು ಗೀಸ್ ಎತ್ನಿಕ್ ವೈಬ್ಸ್. ನನ್ನ ಹೆಸರು ಗೀತಾ. ನಾನು 2025 ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ ಮತ್ತು ಕೆಲವೊಂದು ಗಿಫ್ಟಾಗಿ ಬಂದಿರೋದು ಅದನ್ನು ಶೇರ್ ಮಾಡೋಣ ಅಂತ. ಫಸ್ಟ್ ನಾನು ಸ್ಪೆಷಲ್ ಸ್ಯಾರಿ ಒಂದರಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಸ್ಯಾರಿ ಬಂದು ನಾನು ನಮ್ಮ ಆಫೀಸಲ್ಲಿ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ದೆ. ನನ್ನ ಟ್ರಾನ್ಸ್ಫರ್ ಆಯಿತು. ಸೊ ಅವರು ಹೋಗಬೇಕಾದ್ರೆ ನನಗೆ ಗಿಫ್ಟ್ ಮಾಡಿದ ಸ್ಯಾರಿ ಇದು. ಅವರು ಪ್ರೀತಿಯಿಂದ ಗಿಫ್ಟ್ ಮಾಡಿದ್ದಾರೆ, ನನಗೆ ತುಂಬ ಸ್ಪೆಷಲ್ಲು. ಸೊ ಆ ಸ್ಯಾರಿ ಬಂದು ಇದು. ಈ ಸ್ಯಾರಿ ಕಾಂತಾ ವರ್ಕ್. ಈ ಸ್ಯಾರಿ ಫುಲ್ ಕಾಂತಾ ವರ್ಕ್ ಇದೆ. ಕ್ರೀಮ್ ಕಲರ್ ಸ್ಯಾರಿ ನೋಡಿ, ಈ ಥರ ತುಂಬ ರಿಚ್ ಆಗಿದೆ ಸಿಲ್ಕು. ಬ್ಲೌಸ್ ಇದು ಇದೊಂಥರ ಸೆಮಿ ಸಿಲ್ಕ್ ಥರ ಇದೆ ಎಲ್ಲ. ಸ್ಯಾರಿಗೆ ನೋಡಿ ಎಷ್ಟು ರಿಚ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಫುಲ್ಲು ಹ್ಯಾಂಡ್ ವರ್ಕ್ ಇದೆ. ಹ್ಯಾಂಡ್ ವರ್ಕು ತುಂಬ ಚೆನ್ನಾಗಿದೆ. ಈ ಸ್ಯಾರಿಗೆ ಇದು ಕ್ರೀಮ್ ಕಲರು ಮತ್ತು ಗ್ರೀನ್ ಮತ್ತು ಮೆರೂನ್ ಇರೋದ್ರಿಂದ ನಾವು ಬ್ಲೌಸ್ ಇದೇ ಕೊಟ್ಟಿದ್ದಾರೆ, ಇದೇ ಥರ. ಬಟ್ ಇದಕ್ಕಿಂತ ಇದನ್ನು ಸ್ಟಿಚ್ ಮಾಡಿಸ್ಬೋದು. ಬಟ್ ಇದಕ್ಕಿಂತ ಈ ಗ್ರೀನ್ ಅಥವಾ ಈ ಮೆರೂನ್ ಹಾಕಿ ನಾವು ಸ್ಟೈಲ್ ಮಾಡ್ಬೋದು. ಈವನ್ ಬ್ಲ್ಯಾಕು ಹಾಕ್ಬೋದು. ಇಲ್ಲೆಲ್ಲ ಬ್ಲ್ಯಾಕ್ ಇರೋದ್ರಿಂದ ಬ್ಲ್ಯಾಕನ್ನು ಹಾಕ್ಬೋದು. ಬ್ಲ್ಯಾಕನ್ನು ಹಾಕ್ಬೋದು. ಬಟ್ ಮೇಯ್ನಾಗಿ ಮೆರೂನ್ ಮತ್ತು ಗ್ರೀನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಅವರು ಈ ಥರ ಮ್ಯಾಚಿಂಗ್ ಬಳೆಯನ್ನು ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸು. ಸೊ ಇದು ಈ ಬಳೆ, ಆಮೇಲೆ ಆರ್ಟಿಫಿಷಿಯಲ್ ಜ್ಯುವೆಲರಿನ ಕೊಟ್ಟಿದ್ದಾರೆ. ಇದಿಷ್ಟು ಮ್ಯಾಚ್ ಮಾಡಿ ಒಂದಿನ ಹಾಕ್ಕೊಳ್ತೀನಿ. ಸೊ ಇದು ಒಂದು 2025 ನನಗೆ ಸಿಕ್ಕಿರೋ ಹೊಸ ಸೀರೆ, ಗಿಫ್ಟಾಗಿ ಸಿಕ್ಕಿರೋ ಹೊಸ ಸೀರೆ. ಇದೇನಪ್ಪ ಇವಳು ಸೀರೆನೆಲ್ಲ ಇದು ಈ ಥರ ತೋರಿಸ್ತಾ ಇದ್ದಾಳೆ, ತುಂಬ ಜಂಬ ಹುಡುಗಿ ಅಂದ್ಕೊಬೇಡಿ. ನಾನು ಸುಮ್ಮನೆ ನನ್ನ ಫ್ರೆಂಡ್ಸ್ ಜೊತೆ ಹೇಗೆ ನಾನು ನನ್ನ ಸ್ಯಾರೀಸನ್ನು ಶೇರ್ ಮಾಡ್ತೀನಿ ಆ ಥರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಸ್ಯಾರಿ ನೋಡಿ, ನನಗೆ ತುಂಬ ಸ್ಪೆಷಲ್ಲು. ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು. ಏನಪ್ಪ ಅಂದರೆ ಫ್ಯಾಬ್ ಇಂಡಿಯಾದಿಂದ ಒಂದು ಸ್ಯಾರಿ ತೊಗೋಬೇಕು. ಫ್ಯಾಬ್ ಇಂಡಿಯಾದಿಂದ ನಾನು ಚಿಕ್ಕ ಪುಟ್ಟದ್ದು ಇದು ಜಾಕೆಟ್ಸು ಆ ಥರ ಎಲ್ಲ ತೊಗೊಳ್ತಾ ಇದ್ದೆ. ಬಟ್ ಸ್ಯಾರಿ ತುಂಬ ಕಾಸ್ಟ್ಲಿಯಲ್ಲಿ ಫ್ಯಾಬ್ ಇಂಡಿಯಾದಲ್ಲಿ. ಅದಕ್ಕೆ ನನಗೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಸುಮ್ಮನೆ ಇರ್ತಾಯಿದ್ದೆ. ಆದರೆ ನನಗೊಂದು ತೊಗೋಬೇಕು ಅಂತ ಆಸೆ ಇತ್ತು. ಏನಾಯಿತು, ಇವಾಗ ಫ್ಯಾಬ್ ಇಂಡಿಯಾದವರು ನಮಗೆ ಸೇಲ್ ಆಗ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಇರೋರು ಫ್ಯಾಬ್ ಇಂಡಿಯಾ ಸೇಲ್ ಹಾಕ್ತಾರೆ ಅಲ್ಲಿ ಇಲ್ಲಿ. ಸೊ ನಮ್ಮ ಆಫೀಸ್ ಹತ್ರ ಒಂದು ಸೇಲ್ ಹಾಕಿದರು. ಆಗ ನನ್ನ ಬಹುದಿನದ ಆಸೆ ಒಂದು ನಂತರ ಫ್ಯಾಬ್ ಇಂಡಿಯಾದೊಂದು ಇರಬೇಕು ಅಂತ ಈ ಸ್ಯಾರಿ ತೊಗೊಂಡಿದ್ದೆ. ಈ ಸ್ಯಾರಿ ನೋಡಿ, ಆ್ಯಕ್ಚುಲಿ ಇದು 3859 ಸ್ಯಾರಿ ನನಗೆ ಸೇಲಲ್ಲಿ ಇದು ಸಿಕ್ಕಿದ್ದು ಬ್ಲ್ಯಾಕ್ ಕಲರು. ಅದು ತುಂಬ ಕಾಸ್ಟ್ಲಿ ಇತ್ತು. ಆದರೆ ನಂಗೆ ಸಿಕ್ಕಿದ್ದು 1800ಗೆ ಸಿಕ್ತು ಇದು. ಅದಕ್ಕೆ ನಂಗೆ ತುಂಬ ಖುಷಿಯಾಗಿ ತೊಗೊಂಡೆ. ಇದು ನನ್ನ ಬ್ಲ್ಯಾಕ್ ಬೇರೆ ಫೇವ್ರೆಟ್ಟು. ನೋಡಿ, ಈ ಸ್ಯಾರಿ ಫುಲ್ ಬ್ಲ್ಯಾಕ್ ಇದೆ. ಆಮೇಲೆ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನಾನು ನೀರಿಗೆ ಕೂಡ ಹಾಕಿ ನೋಡಿದೆ, ಏನೂ ಆಗಿಲ್ಲ, ಕಲರ್ ಹೋಗಲಿಲ್ಲ, ಏನಿಲ್ಲ. ತುಂಬ ಒಳ್ಳೆ ಕ್ವಾಲಿಟಿ ಇದು, ಚೆನ್ನಾಗಿದೆ. ಸೊ ಈ ಥರ ಫುಲ್ ಆಲ್ ಓವರ್ ಸ್ಯಾರಿ ಬರೀ ಬ್ಲ್ಯಾಕ್ ಪ್ಲೇನ್ನೇ ಇದು. ಬಾರ್ಡರಲ್ಲಿ ಈ ಥರ ಝರಿ ಕೊಟ್ಟಿದ್ದಾರೆ ನೋಡಿ, ಕಾಣ್ತಾ ಇದೆಯಾ? ಹಾಂ ನೋಡಿ, ಈ ಥರ ಝರಿ ಇದೆ. ಆಮೇಲೆ ಇಲ್ಲಿ ಸೆರಗಲ್ಲಿ ಈ ಥರ ಗೋಲ್ಡನ್ ಕಲರು ಇಷ್ಟೇ ಇರೋದು, ಇಷ್ಟೇ ಸೆರಗಲ್ಲಿ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ ಓವರ್ ಸರಿ ಇದೇ ಥರ ಬಾರ್ಡರ್ ಈ ಥರ ಇದೆ. ಬ್ಲೌಸ್ ಕೂಡ ರನ್ನಿಂಗೇ ಇದೆ, ತೋರಿಸ್ತೀನಿ. ಬ್ಲೌಸ್ ಈ ಥರ ನಾನು ಸ್ಟಿಚ್ ಮಾಡಿಸಿದ್ದೀನಿ.
ರನ್ನಿಂಗ್ಗೆ ಅಷ್ಟೇ. ಸಖತ್ ಕ್ಲಾಸಾಗಿರುತ್ತೆ. ಈ ಥರ ಇರುತ್ತೆ. ಈ ಥರ ಸ್ಯಾರಿ, ಕಾಟನ್ ಸ್ಯಾರಿಗೆ ಈ ಥರ ಹೊಲಿಸಿದ್ರೆ ಚೆನ್ನಾಗಿರುತ್ತೆ. ಬೋಟ್ನೆ ಹೊಲಿಸ್ಬಿಟ್ಟು ಇಲ್ಲಿ ವಿ ಶೇಪ್ ಕೊಟ್ಟಿದ್ದೀನಿ. ಫ್ರಂಟ್ ವಿ ಶೇಪ್ ಕೊಡಿಸಿದ್ದೀನಿ. ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಸಿಂಪಲಾಗಿ ಒಂದು ಗೋಲ್ಡ್ ಆಕ್ಸೆಸರಿ ಆಗಿ ಗೋಲ್ಡ್ ಯಾವುದಾದ್ರೂ ಹಾಕಿದ್ರೆ ಸಿಂಪಲ್ಲಾಗಿ ತುಂಬ ಎಲಿಗೆಂಟಾಗಿ, ನಂಗೆ ಅದಕ್ಕೆ ತುಂಬ ಇಷ್ಟ. ಫ್ಯಾಬ್ ಇಂಡಿಯಾದು ನಾನು ತೊಗೋಬೇಕು ಅಂತ ತುಂಬ ಆಸೆ ಇತ್ತು ತುಂಬ ದಿನದಿಂದ. ಸೊ ತೊಗೊಂಡೆ. ಸೊ 1800ಗೆ. ಸೊ ನೀವು ಬ್ಯಾಂಗ್ಳೂರಲ್ಲಿದ್ದರೆ ಎಲ್ಲಾದರೂ ಸೇಲ್ ಹಾಕಿದ್ರೆ ನೀವು ಹೋಗಿ ನೋಡ್ಬೋದು. ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ಇರುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿನೇ ಅದು. ಬಟ್ ನಿಮ್ಗೆ ಚೂಡಿದಾರ್ ಟಾಪ್ಸು ಎಲ್ಲ ಸಿಗುತ್ತೆ. ಎಲ್ಲ ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ನೋಡ್ಬೋದು. ನೆಕ್ಸ್ಟ್ ಸ್ಯಾರಿ ನೋಡಿ, ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ಬ್ಯೂಟಿಟ್ಯೂಡ್ ಅಂತ ಒಂದು ಆನ್ಲೈನ್. ಇದೂ ಅಷ್ಟೇ. ನಾನು ಬ್ಯೂಟಿಟ್ಯೂಡಲ್ಲಿ ತೊಗೋಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ನಾನು ಸುಮ್ಮನೆ ಹಿಂಗೆ ಸರ್ಚ್ ಮಾಡಬೇಕಾದ್ರೆ, ಆದರೆ ತುಂಬ ಕಾಸ್ಟ್ಲಿ ಇರ್ತಾಯಿತ್ತು. ಅದು ತುಂಬ ಒಳ್ಳೆ, ಅದ್ರದ್ದು ರಿವ್ಯೂಸ್ ಎಲ್ಲ ನೋಡಿದ್ರೆ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಅಂತ ಇತ್ತು. ಬಟ್ ನೋಡಿದ್ರೆ ತುಂಬ ಕಾಸ್ಟ್ಲಿ ಅನಿಸಿದೆ ನನಗೇನು. ಅಯ್ಯೋ, ಇಷ್ಟೇ ಸಿಂಪಲ್ಲಾಗಿದೆ, ಇದಕ್ಕೆ ಇಷ್ಟೊಂದು ಅಂತ ಅನಿಸ್ತಾಯಿತ್ತು. ನೋಡೋಣ ಅಂತ ಸುಮ್ಮನೆ ನೋಡ್ತಾ ಇರ್ತಿದ್ದೆ. ಇದು ಅವರು ಸೇಲ್ ಹಾಕಿದ್ರು. ಆಗ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಈ ಸ್ಯಾರಿ ನೋಡಿ, ಇದು ಬ್ಯೂಟಿಟ್ಯೂಡಲ್ಲಿ ತೊಗೊಂಡಿದ್ದು. ಇದು ಬರೀ 1500 ಇದು. ಅಂದರೆ ಬೇರೆದಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇರ್ಬೋದು ಸ್ಯಾರಿ. ಬಟ್ ನೋಡಿ, ಸರಿಗೆಲ್ಲ ಈ ಥರ ಇದೆ. ಇದು ಕೂಡ ಅಷ್ಟೇ. ಬಟ್ ಇದು ಟಚ್ ಮಾಡಿದ್ರೆ ಇದು ಒಳ್ಳೆ ಕ್ವಾಲಿಟಿ ಅಂತ ಗೊತ್ತಾಗುತ್ತೆ. ಓಕೆ, ನೋಡಿ, ಆಲ್ ಓವರ್ ಸ್ಯಾರಿ ಈ ಥರ ಇದೆ. ಈ ಥರ ಇದೆ. ಸೆರಗು ಈ ಥರ ಇದೆ. ಸೆರಗು ಗೋಲ್ಡನ್ನಲ್ಲಿದೆ. ಗೋಲ್ಡ್ ಮತ್ತು ಸಿಲ್ವರ್. ಇದನ್ನು ಈ ಸ್ಯಾರಿ ಆ್ಯಕ್ಚುಲಿ ಮಾಳವಿಕಾ ಮೇಡಮ್ ಹಾಕ್ಕೊಂಡಿರ್ತಾರೆ ಮಗಳು ಜಾನಕಿಯಲ್ಲಿ. ಅದು ನಂಗೆ ಆ ಸ್ಯಾರಿ ತುಂಬ ಇಷ್ಟ ಆಯಿತು. ಅದೇ ಥರ ಸ್ವಲ್ಪ ಬರುತ್ತೆ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ತೊಗೊಂಡು ಇದಕ್ಕೆ ನಾನು ಬ್ಲೌಸು ಈ ಥರದ್ರಲ್ಲಿ ಯಾವುದಾದ್ರೂ ಕಲಂಕಾರಿ ತೊಗೋತೀನಿ. ಇಲ್ಲ ಈ ಥರ ಗೋಲ್ಡ್ ಬಂದು ಯೆಲ್ಲೋ ಮತ್ತು ಪಿಂಕ್ ಮತ್ತು ಬ್ಲೂ ಇರೋವಂಥದ್ದು ಯಾವುದಾದ್ರೂ ಕಲಂಕಾರಿ ಬ್ಲೌಸಿನೂ ತೊಗೋತೀನಿ. ಸೊ ಇದು ಒಂದು ನಾನು ತೊಗೊಂಡಿದ್ದೊಂದು, ನಾನು ತುಂಬ ದಿನದ ಆಸೆ ಪಟ್ಟಿದ್ದೊಂದು. ಆ್ಯಕ್ಚುಲಿ ಇದು ಹ್ಯಾಂಡ್ಲೂಮ್ ಸ್ಯಾರಿ. ಇದು ಹ್ಯಾಂಡ್ಲೂಮ್. ಸೊ ತುಂಬ ದಿನದ ಆಸೆ ಪಟ್ಟಿದ್ದ ಒಂದು ಹ್ಯಾಂಡ್ಲೂಮ್ ಸ್ಯಾರಿ. ಇನ್ನೊಂದು ನನ್ನ ವಿಶ್ ಲಿಸ್ಟಲ್ಲಿರೋದು ಬ್ರ್ಯಾಂಡ್ ಅಂತಂದರೆ ಸುತಾಲ್ಲಿ ಒಂದು ಸ್ಯಾರಿ ತೊಗೋಬೇಕು ಅಂತ. ಅದು ನೋಡ್ತಾ ಇದ್ದೀನಿ. ಸುತಾಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಈಗ ಸದ್ಯಕ್ಕೆ ನನಗೆ ಅದೇ ಥರ ಒಂದು ಆಫರ್ ಇದ್ದಾಗ ತೊಗೊಂಡಿರೋದು. ಇದು ಬ್ಲೌಸ್, ಸುತಾಯಿಂದ ಬ್ಲೌಸ್. ಇದು 720 rupees ಏನೋ ಆಯಿತು. ಅದಕ್ಕೆ ತೊಗೊಂಡ್ಬಿಟ್ಟೆ. ಅಲ್ಲಿ ಜಾಸ್ತಿ 1000 ಒಳಗೆ ಯಾವುದೂ ಇರೋದೇ ಇಲ್ಲ. ಬ್ಲೌಸಸ್ಸೇ 2000 ಹಾಗೆಲ್ಲ ಇರುತ್ತೆ. ಅದಕ್ಕೆ ನನಗೆ ಅದರಿಂದ ಒಂದು ತೊಗೋಬೇಕು ಅಂತ ಆಸೆ ಇತ್ತು. ಸೊ ಇದು ನನಗೆ ಸೇಲಲ್ಲಿ ಡಿಸ್ಕೌಂಟಲ್ಲಿ ಸಿಕ್ಕಿದ ತಕ್ಷಣ ಖುಷಿ ಆಯಿತು, ತೊಗೊಂಡ್ಬಿಟ್ಟೆ. ಇದು ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಬ್ಲೌಸ್. ಇದು ನೋಡಿ, ಇದು ಸ್ಯಾರಿಗೂ ಹಾಕೋಬೋದು, ಇಲ್ಲ ಮಕ್ಕಳಿಗೆ ಲೆಹೆಂಗಾ ಮೇಲೆ ಹಾಕೊಳ್ಳಿಕ್ಕಾದರೂ ಕೊಡ್ಬೋದು. ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿ ನೋಡಿ. ಸುತ್ತ ಸ್ವಲ್ಪ ಸದ್ಯಕ್ಕೆ ಬ್ಲೌಸ್ ತೊಗೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀನಿ ಸ್ಯಾರೀಸು ಅಷ್ಟೇ. ಯಾವತ್ತಾದರೂ ಕಮ್ಮಿ ಸಿಕ್ಕರೆ ಅದು ಒಂದು ತೊಗೋಬೇಕು. ಅದು ಒಂದು ವಿಶ್ ಲಿಸ್ಟಲ್ಲಿದೆ. ನನಗೆ ಸುತ್ತಾಯಿಂದ ಒಂದು ಸ್ಯಾರಿ ತೊಗೋಬೇಕು ಅಂತ. ನೆಕ್ಸ್ಟ್ ಸ್ಯಾರಿ ಬಂದು ಇದು ನೋಡಿ. ಇದು ನನ್ನ ತಂಗಿ ನನಗೆ ಗಿಫ್ಟ್ ಕೊಟ್ಟಿದ್ದು. ಈ ಕಲರ್ ತುಂಬ ಚೆನ್ನಾಗಿದೆ. ಬಾರ್ಡ್ರೆಲ್ಲ ಈ ಥರ ಬಂದಿದೆ, ಗೋಲ್ಡನ್. ಆಮೇಲೆ ಸೆರಗು ಈ ಥರ ಇದೆ. ಸೆರಗು ಈ ಥರ ಇದೆ. ಇದಕ್ಕೆ ನಾನು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ಯಾಕಂದರೆ ನಮ್ಮ ಟೈಲರೇ ಅವೈಲೇಬಲ್ ಇಲ್ಲ. ಅವರು ಒಂದು ಸೆಟ್ ಕೊಡ್ತೀನಿ ನಾನು, ಒಂದು 2-3 ಮಂತ್ಸ್ ಇಟ್ಕೊತಾರೆ. ನೆಕ್ಸ್ಟ್ ಕೊಡೋಕ್ಕೆ ಆಗ್ತಾಯಿಲ್ಲ, ಬೇಜಾರಾಗ್ಬಿಟ್ಟಿದೆ. ಬ್ಲೌಸ್ ಸ್ಟಿಚ್ ಮಾಡಿಸೋಕ್ಕೆ ಬೇಜಾರಾಗ್ಬಿಟ್ಟಿದೆ ಆ ಥರ. ಸೊ ಇದು ಹಾಗೇ ಇದೆ, ನೆಕ್ಸ್ಟು ಕೊಡಬೇಕು ಸ್ಟಿಚಿಂಗಿಗೆ. ನೆಕ್ಸ್ಟ್ ಇದು ಒಂದು ಸ್ಯಾರಿ ನೋಡಿ. ಇದು ನನ್ನ ಚಿಕ್ಕಮ್ಮ ಕೊಟ್ಟಿದ್ದು ಗಿಫ್ಟು. ಇದು ಜೇನುತುಪ್ಪ ಕಲರ್ ಥರ ಇದೆ.
ಸೊ ಏನಿಲ್ಲ, ಇದು ಸೆರಗು ಮಾತ್ರ ಈ ಥರ ಇದೆ, ಇನ್ನೆಲ್ಲ ಪ್ಲೇನ್ ಆಗಿದೆ ಅಷ್ಟೇ, ಪ್ಲೇನ್ ಸ್ಯಾರಿನೇ ಇದು. ಆಮೇಲೆ ಇಲ್ಲಿ ಸೈಡಿಗೆ ಈ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನಾನು ಏನಾದರೂ ನಾನೇ ಡಿಸೈನ್ ಮಾಡ್ಕೊಬೇಕು, ಏನಾಗಿದೆ. ಸೊ ಏನಾದರೂ ಒಂದು ಐಡಿಯಾ ಮಾಡ್ತೀನಿ, ಸರ್ ಚೇಂಜ್ ಮಾಡ್ತೀನಿ, ಇದೇ ಥರ ಇದೆಲ್ಲ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಗ್ರೀನ್ ಕಲರ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್. ಇದು ನಾನು ಗ್ರೀನ್ ಕಲರ್ ಸ್ಯಾರೀಸಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಇದು ಬಂದು ನಮ್ಮ ಊರ್ಗಿತ್ತಿ ಒಬ್ಬರು ನನಗೆ ಕೊಟ್ಟಿದ್ದು, ನಮ್ಮ ಇದನ್ನವರು. ಸೊ ಇದು ಬಂದು ಇದೊಂಥರ ಸಿಲ್ಕ್, ಇದು ಫುಲ್ ಪ್ಯೂರ್ ಸಿಲ್ಕ್ ಅಲ್ಲ, ಏನೋ ಒಂದು ಸಿಲ್ಕ್ ಥರ. ಸೊ ಇದು ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ. ಬ್ಲೌಸ್ ಈ ಥರ ಇದೆ, ಬ್ಲೌಸು ಈ ಥರ ಕೊಟ್ಟಿದ್ದಾರೆ. ಆಮೇಲೆ ಸೆರಗು ಈ ಥರ ಇದೆ, ಸೆರಗು ಈ ಥರ ಇದೆ. ಬ್ಲೌಸು ಮತ್ತು ಸ್ಟಿಚ್ ಮಾಡಿಸ್ಬೇಕು. ಸೊ ಇದು ಒಂದು ನನಗೆ ಸಿಕ್ಕಿರೋ ಗಿಫ್ಟ್. ನೆಕ್ಸ್ಟು ಇದು ನೋಡಿ, ನನಗೆ ಇದನ್ನು ಅಷ್ಟೇ ನಾನು ಗ್ರೀನ್ ಸ್ಯಾರೀಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಇದು ಒಂದು ಸ್ಯಾರಿ, ಇದು ಕೂಡ ನನಗೆ ಯಾರೋ ಗೃಹ ಪ್ರವೇಶದಲ್ಲಿ ನಮ್ಮ ಅಣ್ಣ ಒಬ್ಬರು ಕೊಟ್ಟಿದ್ದರು. ಸೊ ಇದು ಮಾಮೂಲಿ ಅದೇ ಎಲ್ಲ ಗಿಫ್ಟ್ ಕೊಡ್ತಾರಲ್ಲ ಆ ಥರ. ಸೊ ಈ ಸ್ಯಾರಿ, ಇದಕ್ಕೆ ಸೆರಗು ಈ ಥರ ಇದೆ. ಸೊ ಇದು ಗ್ರೀನ್ ನಂಗೆ ಒಂಥರ ತುಂಬ ಡಿಫ್ರೆಂಟಾಗಿದೆ ಅಂತ ಇಷ್ಟ ಆಯಿತು. ಸೊ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಏನಿಲ್ಲ, ಮಾಮೂಲಿ ಎಲ್ಬೋ ಲೆಂತ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ, ಏನು ಸ್ಪೆಷಲ್ ಇಲ್ಲ. ಇದು ಈ ಥರನೇ ಸ್ಟಿಚ್ ಮಾಡಿಸಿದ್ದು. ಇದು ಡೈಲಿ ಯೂಸಿಗೆ ವಿಂಟರ್ ಸೀಸನ್ನಲ್ಲಿ ಎಲ್ಲ ಹಾಕೋಬೋದು ಆಫೀಸಿಗೆ. ನೆಕ್ಸ್ಟ್ ಸ್ಯಾರಿ ನೋಡಿ, ಇದು ನಾನು ಪೋತಿಸಲ್ಲಿ ತೊಗೊಂಡಿದ್ದು. ನಾವು ಒಂದು ಯಾವುದೋ ಪೂಜೆಗೆ ಎಲ್ಲರಿಗೂ ಕೊಡಲಿಕ್ಕೆ ಇದು ತೊಗೊಂಬಂದಿದ್ದು ಪೋತಿಸಲ್ಲಿ. ಇದೊಂದು ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಇದನ್ನು ನಾನು ಸ್ಯಾರಿ ಇಟ್ಕೊಂಡೆ. ಸೊ ಇದು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ನನಗೆ ವೈಟ್ ಕಲರ್ ಬ್ಲೌಸ್ ಇರೋದನ್ನು ತೊಗೋಬೇಕು ಅಂತ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡಿದ್ದು ಇದು. ಸೊ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ, ಸ್ವಲ್ಪ ಗಾಡಿ ಆಗಿದೆ ಆದ್ರೂ ಓಕೆ. ಈ ಕಲರ್ ನಂಗೆ ಇಷ್ಟ ಆಯಿತು, ತೊಗೊಂಡೆ. ಈ ಬ್ಲೌಸ್ ಅಷ್ಟು ಚೆನ್ನಾಗಿಲ್ಲ ಈ ಸ್ಯಾರಿಗೆ. ಓಕೆ, ಏನು ಮಾಡೋದು, ಕೊಟ್ಬಿಟ್ಟಿದ್ದಾರೆ, ಸ್ಟಿಚ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಇದು ಒಂದು ಗೃಹ ಪ್ರವೇಶಕ್ಕೆ ಹೋದಾಗ ನಮ್ಮ ಮಾವ ಒಬ್ಬರು ನನಗೆ ಕೊಟ್ಟಿದ್ದು ಗಿಫ್ಟು. ಸೊ ಇದು ಒಂದು ಸ್ಯಾರಿ, ಇದು ಒಂದು ಸ್ಯಾರಿ ನಮ್ಮ ಅಕ್ಕ ಕೊಟ್ಟಿದ್ದು. ಇದು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿರೋದವರು. ಇದೂ ಆಫರ್ ಇದ್ದಾಗ, ಇದು ಹಾಫ್ ರೇಟಿಗೆ 50% ಡಿಸ್ಕೌಂಟ್ ಇದ್ದಾಗ ತೊಗೊಂಡಿದ್ದಾರೆ. ಸೊ ಇದು ಒಂಥರ ಸಿಲ್ಕೇನೆ, ಫುಲ್ ಪ್ಯೂರ್ ಸಿಲ್ಕ್ ಅಲ್ಲ. ಸೊ ಇದು ತುಂಬ ಗ್ರ್ಯಾಂಡಾಗಿದೆ. ಏನಾದರೂ ಸಿಂಪಲ್ ಫಂಕ್ಷನಿಗೆ ಹಾಕೋಬೋದು. ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದೆ ಎಲ್ಬೋರ್ಡ್ ಅಂತ ಕೊಟ್ಟು. ಸೊ ಇದು ಈ ವರ್ಷಕ್ಕೆ ನನಗೆ ಸಿಕ್ಕಿರೋ ಹೊಸ ಸ್ಯಾರೀಸು. ನಿಮಗೆ ಹೇಗೆ ಅನಿಸ್ತು? ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಓಕೆ, ಬಾಯ್.